ಯಾವುದೇ ಹಾವುಗಳನ್ನು, ಸಣ್ಣ ಹಾವುಗಳನ್ನು ಹಿಡಿಲಿಕ್ಕೆ ಹೊರಕೆ ಒಂದು ಕಡ್ಡಿ ಸಾಕಾಗತ್ತೆ. ಇದ್ದೇವೆ ಇಷ್ಟೇ. ಇದೀಗ ನೋಡಿ, ಅದರ ಮುಂಭಾಗದಲ್ಲಿ ಹಿಡಿದರೆ ಅದರ ಭಾರಕ್ಕೆ ಇದು ಹೀಗೆ ಗಟ್ಟಿಯಾಗಿ ಬಿಡತ್ತೆ. ಗಟ್ಟಿಯಾಗಲಿಕ್ಕೆ ಉರುಳು ಯಾವುದೇ ಹಗ್ಗದಿಂದಲೂ ಮಾಡಬಹುದು. ಆದರೆ ಅದನ್ನು ಮತ್ತೆ ಪುನಃ ಬಿಡಿಸ್ಕೊಳ್ಬೇಕು ಅಂತಿದ್ರೆ ಆವಾಗ ಬೇರೆ ಯಾವ ಬಳ್ಳಿಯಿಂದ ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಕಡ್ಡಿ ಮುಂಭಾಗ ತಳ್ಳಗೆ ಇರೋದರಿಂದಾಗಿ ಅದನ್ನು ಪುನಃ ನಾವು ನೆಲದಲ್ಲಿ ಇಟ್ಟ ಕ್ಷಣ ಅದು ಬಿಟ್ಟುಕೊಳ್ಳುತ್ತೆ. ಗಮನಿಸಿ. ಇದನ್ನೀಗ ನೀವು ಒಂದು ಬಕೆಟಿಗೋ ನೋಡಿ ಹೀಗೆ ಒಂದು ಚೀಲಕ್ಕೋ ಹಾಕೊಂಡ್ರೆ ಕೆಲಸ ಮುಗಿದೋಯ್ತು, ಸುಲಭ ಆಗೋಯ್ತು. ಈಗ ನೋಡಿ, ಇನ್ನೊಮ್ಮೆ ನೋಡಿ, ನಾನು ಕೆಳಗಿರ್ತೇನೆ, ಆವಾಗ ಅದು ಮೀನಾ ಕತ್ತಿದೆ. ಇದು ಮನೆಯಲ್ಲಿ ಯಾವುದೇ ಹಾವುಗಳು ಬಂದಾಗ ಹಿಡಿಲಿಕ್ಕೆ ಸುಲಭವಾದ ವಿಧಾನ, ಬಹಳ ಸುಲಭವಾದ. ಯಾವುದೇ ಹಾವುಗಳನ್ನು, ಸಣ್ಣ ಹಾವುಗಳನ್ನು ಹಿಡಿಲಿಕ್ಕೆ ಹೊರಕೆ ಒಂದು ಕಡ್ಡಿ ಸಾಕಾಗತ್ತೆ. ಇದ್ದೇವೆ ಇಷ್ಟೇ. ಇದೀಗ ನೋಡಿ, ಅದರ ಮುಂಭಾಗದಲ್ಲಿ ಹಿಡಿದರೆ ಅದರ ಭಾರಕ್ಕೆ ಇದು ಹೀಗೆ ಗಟ್ಟಿಯಾಗಿ ಬಿಡತ್ತೆ. ಗಟ್ಟಿಯಾಗಲಿಕ್ಕೆ ಉರುಳು ಯಾವುದೇ ಹಗ್ಗದಿಂದಲೂ ಮಾಡಬಹುದು. ಆದರೆ ಅದನ್ನು ಮತ್ತೆ ಪುನಃ ಬಿಡಿಸ್ಕೊಳ್ಬೇಕು ಅಂತಿದ್ರೆ ಆವಾಗ ಬೇರೆ ಯಾವ ಬಳ್ಳಿಯಿಂದ ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಕಡ್ಡಿ ಮುಂಭಾಗ ತಳ್ಳಗೆ ಇರೋದರಿಂದಾಗಿ ಅದನ್ನು ಪುನಃ ನಾವು ನೆಲದಲ್ಲಿ ಇಟ್ಟ ಕ್ಷಣ ಅದು ಬಿಟ್ಟುಕೊಳ್ಳುತ್ತೆ. ಗಮನಿಸಿ. ಇದನ್ನೀಗ ನೀವು ಒಂದು ಬಕೆಟಿಗೋ ನೋಡಿ ಹೀಗೆ ಒಂದು ಚೀಲಕ್ಕೋ ಹಾಕೊಂಡ್ರೆ ಕೆಲಸ ಮುಗಿದೋಯ್ತು, ಸುಲಭ ಆಗೋಯ್ತು. ಈಗ ನೋಡಿ, ಇನ್ನೊಮ್ಮೆ ನೋಡಿ, ನಾನು ಕೆಳಗಿರ್ತೇನೆ, ಆವಾಗ ಅದು ಮೀನಾ ಕತ್ತಿದೆ. ಇದು ಮನೆಯಲ್ಲಿ ಯಾವುದೇ ಹಾವುಗಳು ಬಂದಾಗ ಹಿಡಿಲಿಕ್ಕೆ ಸುಲಭವಾದ ವಿಧಾನ, ಬಹಳ ಸುಲಭ.